ಡಾಕ್ಟರ್ ಹೋಗಿ ನಮ್ದು ರಸ್ತೆ ಒಂದು ಕೆಟ್ಟೋಗಿದೆ, 1 ಕೋಟಿ ರೂಪಾಯಿ ಅನುದಾನ ಕೊಡಿ ಅಂತ ಕೇಳಿದ್ರೆ ಈ ಸರ್ಕಾರದ ಹತ್ರ ದುಡ್ಡಿಲ್ಲ. ನಮ್ ಭತ್ತ ಬೆಳಿಲಿಕ್ಕೆ ಒಂದು ಕೆನಾಲ್ ಮಾಡಿಕೊಡಿ, ಒಂದ್ ಸ್ವಲ್ಪ ರೈತರಿಗೆ ನೀರಾವರಿ ವ್ಯವಸ್ಥೆ ಮಾಡಿಕೊಡಿ ಅಂದ್ರೆ ದುಡ್ಡಿಲ್ಲ. ಆದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಸರ್ಕಾರ. ಆದ್ರೆ ನಾವ್ ಯಾವತ್ತಾದ್ರೂ ಯೋಚನೆ ಮಾಡಿದ್ವಾ? ಅವತ್ತು ಫ್ರೀ 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 ಅಂತ ಒತ್ತಿದ್ವಲ್ಲ, ಕೊಡಿ, ನೀವ್ ಯಾರಿಗ್ ಬೇಕಾದ್ರೂ ಓಟ್ ಕೊಡಿ. ಆದ್ರೆ ನಾವು ಕೊಟ್ಟ ಓಟಿಂದಾಗಿ ಅಧಿಕಾರದ ಗದ್ದುಗೆಯನ್ನು ಹಿಡಿದು ನಾವು ಕೇವಲ ತುರ್ಕರ ಪರ ಅಂತ ಹೇಳ್ತಕ್ಕಂತ ಆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳ ವಿರುದ್ಧ ನಾವ್ ಯಾವತ್ತಾದ್ರೂ ಚಕಾರ ಎತ್ತಿದೀವ? ಇವತ್ತಿನ ಪರಿಸ್ಥಿತಿ ಯಾಕೆ ನಾನು ಇದನ್ನ ಹೇಳ್ತೇನೆ ಅಂತ ಹೇಳಿದ್ರೆ, ಹಿಂದೂಗಳಾಗಿರತಕ್ಕಂಥವ್ರು, ನಾನಿವತ್ತು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೂ ಹೇಳ್ತೇನೆ ಬಂಧುಗಳೇ, ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಹಿಂದೂಗಳು ಯಾವತ್ತಿನವರೆಗೆ ನಾಯಕರು ಅಂತ ಹೇಳಿದ್ರೆ ಮುಸಲ್ಮಾನರು 50% ಬರುವವರೆಗೆ ಮಾತ್ರ ನೀವು ಲೀಡರ್ಸ್ ಕಾಂಗ್ರೆಸ್ ಅಲ್ಲಿ. ನೀವು 50% ಕ್ರಾಸ್ ಆದ್ರೆ ಅವರು ಕೇರಳದಲ್ಲಿ ಮಾಡಿದ ಹಾಗೆ ನಿಮ್ಮನ್ನು ಒದ್ದು ಹೊರಗೆ ಹಾಕಿ ಕಾಂಗ್ರೆಸ್ ಅನ್ನು ಮುಸ್ಲಿಂ ಲೀಗ್ ಅಂತ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ನೀವು ಲೀಡರ್ ಆಗಿರ್ಬೇಕಾಗ್ತದೆ ಅನ್ನುವಂಥದ್ದನ್ನು ಸಹ ನೀವು ಇವಾಗಲೇ ಅರ್ಥ ಮಾಡಿಕೊಂಡ್ರೆ ಈ ದೇಶ ಬದುಕ್ತದೆ, ಈ ಸಮಾಜ ಉಳಿತದೆ.